Subscribe our NUK News channel and press the bell icon. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕೇಲಿ ಸಂಸ್ಥೆಯ ಎಸ್ಎಂಎಸ್ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ನಾಟಕ ಪರಂಪರೆ ಕುರಿತು 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮೈಸೂರು ಮತ್ತು ಕೇಲಿಯ ಸಂಸ್ಥೆ ಎಸ್ಎಂಎಸ್ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗಿತ್ವದಲ್ಲಿ ಕರ್ನಾಟಕ ನಾಟಕ ಪರಂಪರೆಯ ವಿಚಾರ ಸಂಕಿರಣದಲ್ಲಿ ನೂರಾರು ವಿದ್ಯಾರ್ಥಿಗಳು ಹಾಗೂ ಸಾಹಿತ್ಯ ಸಂಸ್ಕೃತಿಗಳ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮೊದಲ ದಿನದ ವಿಚಾರದ ಸಂಕಿರಣದ ಅಂಗವಾಗಿ ಉದ್ಘಾಟನೆಯನ್ನು ಪದ್ಮಶ್ರೀ ಪುರಸ್ಕೃತ ಹಿರಿಯ ಕಲಾವಿದೆ ಬಿ ಜಯಶ್ರೀ, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮೈಸೂರಿನ ಆಯುಕ್ತ ಟಿ ವೆಂಕಟೇಶ್, ಉಪನಿರ್ದೇಶಕಿಯಾದ ನಿರ್ಮಲಾ ಮಠಪತಿ ಹಾಗೂ ಖ್ಯಾತ ಸಾಹಿತಿ ರಾಮಕೃಷ್ಣ ಮರಾಠೆ ಹಾಗೂ ಎಸ್ಎಂಎಸ್ ಕಾಲೇಜಿನ ಕಾರ್ಯಾಧ್ಯಕ್ಷ ಎಂಜಿ ಹಂಜಿ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಿದರು. ಹವ್ಯಾಸಿ ರಂಗಭೂಮಿ ಅನುವಾದ ನಾಟಕಗಳ ಕುರಿತು ಗೋಷ್ಠಿಗಳು ನಡೆದವು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಳಣ್ಣ ಶಿಗೇಹಳ್ಳಿ, ಡಾಕ್ಟರ್ ಡಿಎಸ್ ಚೌಗ್ಲೆ, ಡಾಕ್ಟರ್ ವಿಜಯ ಕಾಂಬ್ಳೆ, ಡಾಕ್ಟರ್ ವಿಎಸ್ ಮಾಳಿ, ವಿಬಿ ಪೂಜಾರ್, ಚಂದ್ರಕಾಂತ್ ಪೊದ್ದಾರ್, ವಾಯೆ ಜಕ್ಕನ್ನವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹವ್ಯಾಸಿ ತಂಡಗಳಿಗೆ ಅದ್ಭುತವಾದಂತಹ ಒಂದು ಪ್ರತಿಕ್ರಿಯೆ ಏನು ಇದೆ, ಕಂಪನಿ ನಾಟಕಗಳ ಹಾಗೇನೆ ಯಾಕೆ ಉತ್ತರ ಕರ್ನಾಟಕದಲ್ಲಿಲ್ಲ? ಆರ್ಥಿಕ ಮೂಲಭೂತವಾದವೇ, ಧಾರ್ಮಿಕ ಮೂಲಭೂತವಾದದ ಮಧ್ಯೆ ಸಂಸ್ಕೃತಿ ಅನ್ನೋದು ಎಲ್ಲಿ ಒಳಗಡೆ ಅದನ್ನ ದಬ್ಬಿಡಲಾಗಿದೆ ಅಂತಕ್ಕಂಥ ವಿಚಾರಗಳನ್ನು ನಾವು ಮಾಡಬೇಕಾಗಿದೆ. ಸನ್ನಾಟಗಳನ್ನು ಕೊಟ್ಟಂತ ಜಿಲ್ಲೆ ಸಂಗ್ಯಾಬಾಳೆ ಆಗಿರ್ಬೋದು, ಕೃಷ್ಣ ಪಾರಿಜಾತ ಆಗಿರ್ಬೋದು, ಕಂಪನಿ ನಾಟಕದ ವೈಭವದ ಬಗ್ಗೆ ಮಾತನಾಡ್ತಕ್ಕಂಥ ಜಿಲ್ಲೆಯಲ್ಲಿ ಹವ್ಯಾಸಿ ತಂಡಗಳ ಸ್ಥಿತಿ ಅತ್ಯಂತ ದಯನೀಯವಾಗಿದೆ. ನಾನೇ ನಾಟಕ ಮಾಡಿಸಿ ಆಡಿಸಿ ದುಡ್ಡು ಕಳ್ಕೊಂಡವನಿಗೆ ನಾನು ಒಂದು ಒಳ್ಳೆ ಸಂಬಳ ಇದೆ, ನಾನು ತಡ್ಕೋಬಲ್ಲೆ. ಅದು ಇನ್ಯಾರು ಮರಾಠಿಯವ್ರಿಗೆ ಗೊತ್ತಿದೆ. ಸೊ ಇದು ಒಂದು ಪರಿಸ್ಥಿತಿ. ಆದರೆ ಅದೇ ಹೆಗ್ಗೋಡಿಗೆ ಹೋಗಿ ಇಷ್ಟು ದೊಡ್ಡ ಏನೋ ಸಂಪತ್ಭರಿತವಾದಂಥ ಜಿಲ್ಲೆಯೊಳಗೆ ಒಂದು ಚಿಕ್ಕೋಡಿಯಲ್ಲಿ ಒಂದು ರಂಗಮಂದಿರ ಇಲ್ಲ ತಾಲೂಕಿಗೆ. ಸಂಜೆ 6 ಗಂಟೆಗೆ ಮಹಾರಾಷ್ಟ್ರದ ನಿಶಾಪ ಕಲಾ ನಿಕೇತನ ಸೇವಾ ಸಂಸ್ಥೆ ಇಚಲಕರಂಜಿ ಇವರಿಂದ ಪ್ರಾಜಕ್ತ ದೇಶಮುಖ ರಚಿಸಿದ ಹಾಗೂ ಯಶೋಧನ ಗಡ್ಕರಿ ನಿರ್ದೇಶಿತ ಧೋನ ಭಜನೆಯ ನಾಟಕ ಹಾಗೂ ಅಥಣಿ ವಕೀಲರ ಸಂಘದ ಹವ್ಯಾಸಿ ಕಲಾವಿದರಿಂದ ಗಾಂಧಿ ಮರಳಿ ಬಂದಾಗ ನಾಟಕಗಳ ಪ್ರದರ್ಶನ ನಡೆಯಿತು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪದ್ಮಶ್ರೀ ಪುರಸ್ಕೃತ ಕಲಾವಿದೆ ಬಿ ಜಯಶ್ರೀ, ಇದು ಒಂದು ಉತ್ತಮ ಕಾರ್ಯವಾಗಿದೆ. ಕಲೆ ಎನ್ನುವುದು ಹುಟ್ಟಿದ್ದು ಈ ನಾಡಿನಲ್ಲಿ, ಕಷ್ಟದಲ್ಲಿಯೂ ಸುಖವಿದೆ ಎಂದು ತೋರಿಸಿಕೊಟ್ಟ ವಿವಿಧ ಕಲಾ ಪ್ರಕಾರಗಳ ತವರು ಉತ್ತರ ಕರ್ನಾಟಕ. ಯಾವುದೇ ವೃತ್ತಿ ಹೇಳಿಕೊಟ್ಟು ಬರುವುದಿಲ್ಲ, ಅದು ತಾನಾಗಿಯೇ ಬರಬೇಕು ಎಂದರು. ತುಂಬ ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ಇಲ್ಲಿ ಇರುವಂಥ ಕಲೆಯ ಪ್ರಾಕಾರಗಳು, ಕಲಾವಿದರು, ಕವಿಗಳು ಅದೆಲ್ಲ ಇಲ್ಲಿಂದ ಹುಟ್ಟಿರುವಂಥದ್ದು, ಈ ನಾಡಿನಲ್ಲಿ ಹುಟ್ಟಿರುವಂಥದ್ದು. ನಮಗೆ ನಿಜವಾಗ್ಲೂ ಕಷ್ಟದಲ್ಲಿ ಒಂದು ಸುಖ ಇದೆ ಅಂತ ಹೇಳ್ತಾರಲ್ಲ, ಅದನ್ನು ಸಾಬೀತುಪಡಿಸುವಂಥ ಜಾಗ ಇದು. ಕಲ್ಚರ್ ಎಲ್ಲಿದೆ ಅಂತಂದರೆ ಉತ್ತರ ಕರ್ನಾಟಕದಲ್ಲಿದೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿಯಾಗಿದೆ. ಈ ಒಂದು ವೇದಿಕೆಯೂ ಅಷ್ಟೇ ತುಂಬ ಚೆನ್ನಾಗಿದೆ, ಬಹಳ ಒಳ್ಳೆಯ ಕಾರ್ಯಕ್ರಮ. ಇದನ್ನು ಮಾಡಿದ ಎಲ್ಲ ಕಲಾವಿದರಿಗೆ, ಎಲ್ಲ ಕಾಲೇಜಿನವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಪ್ರೇರಣೆ ಅಲ್ಲ ಸರ್, ಅದು ಈಗ ನಾವು ಪೂಜೆ ಮಾಡಬೇಕು ಅಂತಂದರೆ ಯಾರು ಬಲವಂತಕ್ಕೆ ಮಾಡಿಸೋದಲ್ಲ, ಅದು ಮನಸ್ಸಿನಿಂದ ಬರಬೇಕು, ಇಲ್ಲಿಂದ ಹುಟ್ಟಬೇಕೇ ವಿನಃ ಯಾರು ಪ್ರೇರಣೆಯಿಂದ ಆಗೋಕ್ಕೆ ಸಾಧ್ಯ ಇಲ್ಲ. ಯಾವ ಕೆಲಸನೂ ಅಷ್ಟೇ, ಟಿ ವಿ ಮಾಧ್ಯಮಕ್ಕೆ ಹೋಗೋದಾದರೂ ಅಷ್ಟೇ, ಒಬ್ಬ ಪತ್ರಕರ್ತ ಆಗೋದಾದರೂ ಅಷ್ಟೇ, ಒಬ್ಬ ಸೈನ್ಸಿಸ್ಟ್ ಆಗಬೇಕಾದ್ರೂ ಅಷ್ಟೇ, ಏನೇ ಆಗಬೇಕಾದ್ರೂ ಮನಸ್ಸಿನಿಂದ ಬರಬೇಕು, ಹೇಳ್ಕೊಟ್ಟು ಬರುವಂಥದ್ದಲ್ಲ. ಈ ವೇಳೆ ಮಾತನಾಡಿದ ನಿರ್ಮಲಾ ಮಠಪತಿ, ನಮ್ಮ ಪೂರ್ವಜರು ನಮಗೆ ಕೊಟ್ಟ ಕಲೆ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಯಾವ ಕಲೆಗಳನ್ನು ಕೂಡ ನಿರ್ಲಕ್ಷ್ಯ ಮಾಡುವುದಿಲ್ಲ. ಯಕ್ಷಗಾನ, ಬಯಲಾಟ ಮತ್ತು ನಾಟಕಗಳ ಸಮಾನತೆಯನ್ನು ಕಾಯ್ದುಕೊಳ್ಳುವ ಮೂಲಕ ಕಲೆಯನ್ನು ಸಮೃದ್ಧಗೊಳಿಸುವ ಯೋಜನೆಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ನಮ್ಮ ಪೂರ್ವಜರು ನಮಗೇನು ಬಳುವಳಿಯನ್ನು ಕೊಟ್ಟು ಹೋಗಿದ್ದಾರೆ, ಈ ಒಂದು ಪರಂಪರೆಯನ್ನು, ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಬೇಕು. ಇಲ್ಲ, ಬಹುಶಃ ತಾವು ಗಮನಿಸಿರಬಹುದು, ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ಈಗಾಗಲೇ ಬಯಲಾಟ ಅಕಾಡೆಮಿಯನ್ನು ಬಾಗಲಕೋಟೆನಲ್ಲೇ ಕಳೆದ ಮಾರ್ಚಲ್ಲೇ ಮಾಡಿದರು. ಉಮಾಶ್ರೀ ಮೇಡಮ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವೆಯಾಗಿದ್ದಾಗ ಅವರು ಈ ಒಂದು ಅಂಶವನ್ನು, ವಿದ್ವಾಂಸರು ಹೇಳಿರುವಂಥ ಈ ಒಂದು ಅಂಶವನ್ನು ಪರಿಗಣಿಸಿ ಅದಕ್ಕೆ ಹೆಚ್ಚಿನ ಒಂದು ಆದ್ಯತೆ ಸಿಗಬೇಕು, ಒಂದು ವೇದಿಕೆ ಸಿಗಬೇಕು, ಅದ್ರ ಬಗ್ಗೆ ಹೆಚ್ಚು ಚಿಂತನೆಗಳಾಗಬೇಕು, ಚರ್ಚೆ ಆಗಬೇಕು ಅಂತನೇ ಆ ಕಲೆಯ ಉಗಮಸ್ಥಾನ
ಸ್ಥಾನದಲ್ಲೇನೆ ಅದನ್ನು ಅವರು ಬಯಲಾಟ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಸರ್ಕಾರ ಯಾವುದೇ ಕಲೆಗಳ ಬಗ್ಗೆನೂ ತಾರತಮ್ಯ ಮಾಡೋದಿಲ್ಲ, ಎಲ್ಲ ಕಲೆಗಳನ್ನು ಅಷ್ಟೇ ಪ್ರೀತಿ ಮತ್ತು ಕಾಳಜಿಯಿಂದ ಉಳಿಸಿ ಬೆಳೆಸುವಂಥ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಅಪರೂಪಕ್ಕೆ ಆಯೋಜನೆಯಾಗಿದ್ದ ಈ ಕಾರ್ಯಕ್ರಮ ಯುವಜನರಲ್ಲಿ ನಾಟಕ ಮತ್ತು ಕಲೆ ಸಂಸ್ಕೃತಿ ಕುರಿತು ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು.